ವೆಲ್ಕಮ್ ಟು ಮೈ ಚಾನೆಲ್. ಈ ದಿನ SSLC ಗಣಿತ ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರತಕ್ಕಂಥ ಗಣಿತ ಪ್ರಶ್ನೆ ಪತ್ರಿಕೆ ಕುರಿತಾಗಿ ಭಾಳ ಮುಖ್ಯವಾದ ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಫೀಚರ್ಸ್ ಆಫ್ 2025 ಬೋರ್ಡ್ ಎಕ್ಸಾಮ್ SSLC ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ 2024 ಮತ್ತು 2025ನೇ ವರ್ಷದ ಗಣಿತ ಘಟಕವಾರು ಅಂಕಗಳ ವ್ಯತ್ಯಾಸಗಳು ಹೇಗಿದೆ ಎಂಬುದನ್ನು ನಾನು ತಿಳಿಸ್ಕೊಡ್ತೇನೆ. ಘಟಕವಾರು ಅಂಕಗಳ ಹಂಚಿಕೆ ಈ ವರ್ಷದಲ್ಲಿ ಯಾವ ರೀತಿ ನಡೀತಿದೆ ಮತ್ತು ಪ್ರಶ್ನೆ ಪತ್ರಿಕೆ ಬರಬೇಕಾದಾಗ ಯಾವ್ಯಾವ ಘಟಕಗಳಿಗೆ ಯಾವ್ಯಾವ ರೀತಿಯ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂಬುದನ್ನು ತಿಳಿಸ್ಕೊಡ್ತೇನೆ. ಗಣಿತ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿದೆ ಆ ಒಂದು ವಿಷಯವನ್ನು ಕೂಡ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಗಣಿತ ಪ್ರಶ್ನೆ ಪತ್ರಿಕೆ ಸ್ವರೂಪ ಅಂದರೆ ಈ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತದೆ, ಏನೆಲ್ಲ ಗುಣಲಕ್ಷಣಗಳನ್ನು ಅದು ಒಳಗೊಂಡಿರ್ತದೆ, ಅದರ ಸ್ವರೂಪ ಏನು ಎಂಬುದನ್ನು ಬೋರ್ಡ್ನವರು ನೀಡಿರ್ತಕ್ಕಂಥ ನಿರ್ದೇಶನಗಳು ಮತ್ತು ಗೈಡ್ಲೈನ್ಸ್ಗಳಿಗೆ ಅನುಸಾರವಾಗಿ ಒಂದಿಷ್ಟು ಅಂಶಗಳನ್ನು ತಮಗೆ ಮನನವನ್ನು ಮಾಡಿಕೊಡ್ತಾ ಇದ್ದೇನೆ. ಅದಕ್ಕೂ ಪ್ರಾರಂಭದಲ್ಲಿ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಈ ಸಾಲಿನಲ್ಲಿ SSLCಯ ವಾರ್ಷಿಕ ಪರೀಕ್ಷೆಯಲ್ಲಿ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಅಂತ ಕೂಡ ನಾನು ಹೇಳ್ತಾ, ಜೊತೆಗೆ ಗಣಿತ ವಿಷಯದ ಕುರಿತಾಗಿ ಇನ್ಮೇಲೆ ಹಲವಾರು ವಿಡಿಯೋ ಸರಣಿಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಾರಂಭವಾಗ್ತವೆ. ದಯವಿಟ್ಟು ತಾವು ಅವುಗಳನ್ನೆಲ್ಲವನ್ನು ನೋಡಿ ಅಭ್ಯಾಸದ ದೃಷ್ಟಿಯಿಂದ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರೋ ಸಂಗತಿ ಅಂತ ತಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಸಂಗತಿ ಅಂದರೆ, ನಾನು ತಮಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಥಂಬ್ನೇಲ್ನಲ್ಲಿ ತಾನು ತೋರಿಸಿದ್ದೇನೆ, ಜಾಯಿನ್ ವಾಟ್ಸಪ್ ಗ್ರೂಪ್ ಅಂತೇಳಿ ಅಂತ. ಸೊ ನಾನು ಈಗಾಗಲೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೇನೆ. ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ನನ್ನ ಯೂಟ್ಯೂಬ್ ಈ ವಿಡಿಯೋದ ಚಾನಲ್ನ ಡಿಸ್ಕ್ರಿಪ್ಟಿವ್ ಬಾಕ್ಸ್ನಲ್ಲಿ ಆ ಲಿಂಕನ್ನು ನಾನು ಪೇಸ್ಟ್ ಮಾಡಿದ್ದೇನೆ. ದಯವಿಟ್ಟು ಆ ಲಿಂಕನ್ನು ತಾವು ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಿ ಮುಂದಿನ ಹಲವಾರು ವಿಡಿಯೋಗಳು ಅಪ್ಲೋಡ್ ಮಾಡಲಿಕ್ಕೆ ತಮಗೆ ಅನುಕೂಲ ಆಗ್ತದೆ ಮತ್ತು ಮಾಹಿತಿಗಳು ಕೂಡ ತಮಗೆ ಮುಟ್ತದೆ. ಯಾರೆಲ್ಲ ಪ್ರಥಮವಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಈ ವಿಷಯಗಳನ್ನು ತಲುಪಿಸಿ ಅಂತ ಹೇಳ್ತಾ ಈ ದಿನದ ಪ್ರಾರಂಭದ ವಿಷಯವನ್ನು ತಮಗೆ ತಿಳಿಸ್ತಾ ಇದ್ದೇನೆ. 2024 ಮತ್ತು 2025ನೇ ವರ್ಷದ ಗಣಿತ ಘಟಕವಾರು ಅಂಕಗಳ ವ್ಯತ್ಯಾಸ ಹೇಗಿದೆ ಎಂಬುದನ್ನು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಕಳೆದ ಸಾಲಿನಲ್ಲಿ ನಾನು ಕಳೆದ ಒಂದು ವಿಡಿಯೋದಲ್ಲೇ ನಾನು ಚರ್ಚೆ ಮಾಡಿದ್ದೆ. ಅದರಲ್ಲಿ ಆಯಾಮ 1 ವಿಷಯಾಧಾರಿತ ಅಂಕಗಳ ವಿಂಗಡಣೆ ಹೇಗಿದೆ ಅಂಥೇಳಿ, ಸಂಖ್ಯಾ ಪದ್ಧತಿ ಥೀಮ್ನಲ್ಲಿ ವಾಸ್ತವ ಸಂಖ್ಯೆಗಳು ಕಳೆದ ವರ್ಷ 4 ಅಂಕಗಳಿಗೆ ಇತ್ತು. ಈ ಸಾರಿ ಅದು 5 ಅಂಕಗಳಿಗೆ ಬರ್ತಿದೆ. ಅದೇ ರೀತಿ ಬೀಜಗಣಿತ ಎನ್ನುವ ಮತ್ತೊಂದು ಥೀಮ್ ಇದೆ. ಬಹುಪದೋಕ್ತಿಗಳು, 2 ಚರಾಕ್ಷರಗಳ ಜೋಡಿಯುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು, ವರ್ಗ ಸಮೀಕರಣಗಳು ಮತ್ತು ಸಮಾಂತರ ಶ್ರೇಣಿಗಳು. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 26 ಅಂಕಗಳಿತ್ತು. ಈ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥೀಮ್ಗೆ 27 ಅಂಕಗಳನ್ನು ಕೇಳ್ತಾರೆ. ಕಡ್ಡಾಯವಾಗಿ 27 ಅಂಕಗಳನ್ನು ಕೇಳ್ತಾರೆ. ಇನ್ನು ಮೂರನೇ ಒಂದು ಥೀಮ್ ಅಂತಂದರೆ ತ್ರಿಕೋನಮಿತಿ ಥೀಮು. ಈ ತ್ರಿಕೋನಮಿತಿ ಥೀಮ್ನಲ್ಲಿ 2 ಘಟಕಗಳಿದ್ದಾವೆ. ಭಾಳ ಮುಖ್ಯವಾಗಿರ್ತಕ್ಕಂಥ 2 ಘಟಕಗಳು: ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು ಅಂತಕ್ಕಂಥದ್ದು. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ 2 ಘಟಕಗಳಿಂದ 9 ಅಂಕಗಳು ಬಂದಿದ್ವು. ಸೊ ಈ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ 2 ಘಟಕಗಳಿಂದ 10 ಅಂಕಗಳು ಬರ್ತಾ ಇದ್ದಾವೆ. ಸೊ ತಾವು ಈ ರೀತಿ ಘಟಕಗಳ ಅಂಕಗಳ ವಿಂಗಡಣೆಯನ್ನು ಬೋರ್ಡ್ನವರು ಮಾರ್ಗದರ್ಶನದ ಪ್ರಕಾರ ಪ್ರಶ್ನೆ ಪತ್ರಿಕೆ ಈ ಸಾರಿ ಅದೇ ರೀತಿ ತಯಾರಾಗ್ತದೆ. ಭಾಳ ಮುಖ್ಯವಾಗಿರೋ ಸಂಗತಿ ಅಂತಂದರೆ, ಮತ್ತೊಂದು ಸುಲಭವಾದ ಪಾಠ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಕಳೆದ ವರ್ಷ 5 ಅಂಕಗಳಿಗಿತ್ತು. ಸೊ ಈ ಸಾಲಿನಲ್ಲಿದು 6 ಅಂಕಗಳಿಗೆ ಪ್ರಶ್ನೆಗಳನ್ನು ನಿರ್ದೇಶಾಂಕ ರೇಖಾಗಣಿತದಿಂದ ಕೇಳ್ತಾರೆ. ಸೊ ತಾವು ಏನೆಲ್ಲ ಅಂಕಗಳ ವ್ಯತ್ಯಾಸಗಳಾಗಿದೆ ಒಂದಿಷ್ಟು ಗಮನಿಸ್ಕೊಳ್ರಿ. ಇನ್ನು ಮುಂದಿನ ಮತ್ತೊಂದು ಥೀಮು ಅಂತಂದರೆ ಅದು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಕುರಿತಾಗಿರ್ತಕ್ಕಂಥದ್ದು. ಅದು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ 2 ಪಾಠಗಳಿಗೆ ಸೇರಿ ಕಳೆದ ವರ್ಷದಲ್ಲಿ 9 ಅಂಕಗಳಿಗೆ ಕೇಳಿದ್ರದು. ಈ ಸಾಲಿನಲ್ಲಿ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅದು 8 ಅಂಕಗಳಿಗೆ ಕೇಳ್ತಾರೆ. ನೋಡಿ, ಮೇಲೆ ಒಂದಿಷ್ಟು ಘಟಕಗಳಿಗೆ ವೇಟೇಜನ್ನು 1 ಅಂಕಗಳು ಹೆಚ್ಚಾಯಿತು. ಈ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಥೀಮ್ಗೆ ಈ ವರ್ಷದಲ್ಲಿ 1 ಅಂಕಗಳು ಇದರಲ್ಲಿ ಕಡಿಮೆ ಆಗ್ತದೆ. ಇನ್ನು ರೇಖಾಗಣಿತದ ಥೀಮ್ನಲ್ಲಿ ಬರತಕ್ಕಂಥ 3 ಪಾಠಗಳಿದ್ದಾವೆ. ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು. 17 ಅಂಕಗಳಿಗೆ ಕಳೆದ ವರ್ಷ ಕೇಳಿದ್ರು, ಈ ಸಾರಿ 14 ಅಂಕಗಳಾಗಿವೆ. ಕಾರಣ ಏನು ಅಂದರೆ, ರಚನೆಗಳು ಅಂತಕ್ಕಂಥ ಪಾಠ ಕೈ ಬಿಟ್ಟಿದ್ದಾರೆ, ಈ ಸಾಲಿನಲ್ಲಿ ಇಲ್ಲ.
ತ್ರಿಭುಜಗಳು ಮತ್ತು ವೃತ್ತಗಳು ಕೇವಲ 2 ಪಾಠಗಳಿರೋದರಿಂದ 14 ಅಂಕಗಳೇ ಕೇಳ್ತಾರೆ. ಇನ್ನು ಕ್ಷೇತ್ರಗಣಿತ ಥೀಮ್ನಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಆ ಪಾಠಕ್ಕೆ ಕಳೆದ ವರ್ಷ 10 ಅಂಕಗಳಿಗೆ ಕೇಳಿದರು ಮತ್ತು ಈ ವರ್ಷವೂ ಕೂಡ ಅದು 10 ಅಂಕಗಳಿಗೆ ಕಡ್ಡಾಯವಾಗಿ ಕೇಳ್ತಾರೆ. ಯಾವೆಲ್ಲ ಪಾಠಗಳಿಗೆ ತಾವು ವೇಟೇಜ್ ಕೊಟ್ಟು ಅಧ್ಯಯನವನ್ನು ಮಾಡಬೇಕು ಎಂಬುದು ತಾವು ಇದರಿಂದ ಮನನ ಮಾಡಿಕೊಳ್ಳಬೇಕು. ಇನ್ನು ಗಣಿತ ಈ ವರ್ಷದ ಗಣಿತ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಎಂಬುದನ್ನು ಒಂದಿಷ್ಟು ಗಮನಿಸೋಣ. ಇಲ್ಲಿ ಗಣಿತ ಪ್ರಶ್ನೆಗೆ ರಚನೆ ಮಾಡಬೇಕಾದಾಗ ಬೋರ್ಡ್ನವರು ಒಂದಿಷ್ಟು ಗೈಡ್ಲೈನ್ಸನ್ನು ನಿರ್ದೇಶನಗಳನ್ನು ನೀಡಿದ್ದಾರೆ. ಏನು ಗೈಡ್ಲೈನ್ಸು ಮತ್ತು ನಿರ್ದೇಶನ, ಆ ಗೈಡ್ಲೈನ್ಸು ಮತ್ತು ನಿರ್ದೇಶನಗಳ ಆಧಾರದ ಮೇಲೆ ನಾವು ಈ ಸಾಲಿನ ಗಣಿತ ಪ್ರಶ್ನೆ ಪತ್ರಿಕೆ ಹೀಗೆ ಬರುತ್ತದೆ ಅಂಥೇಳಿ ನಾವು ಹೇಳ್ಬೋದು. ನಿರ್ದಿಷ್ಟ ಥೀಮ್ಗೆ ನಿಗದಿಪಡಿಸಿದ ಒಟ್ಟು ಅಂಕಗಳನ್ನು ಬದಲಾಯಿಸದೆ ಥೀಮ್ನಲ್ಲಿ ನೀಡಲಾದ ಅಧ್ಯಾಯಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಬೇಕು ಅಂತಿದೆ. ಈಗ ಒಟ್ಟಾರೆ ಥೀಮ್ಗೆ ಏನೆಲ್ಲ ಅಂಕಗಳನ್ನು ಕೊಟ್ಟಿದ್ದಾರೆ ಆ ಥೀಮ್ಗೆ ನೀಡಿರ್ತಕ್ಕಂಥ ಅಂಕಗಳನ್ನು, ಒಟ್ಟಾರೆ ಅಂಕಗಳನ್ನು ಆ ಥೀಮ್ ಒಳಗಡೆ ಬರತಕ್ಕಂಥ ವಿವಿಧ ಘಟಕಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಬೇಕು. ಅಂಕಗಳ ಹಂಚಿಕೆಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ಬರ್ತದೆ ಎಂಬುದನ್ನು ತಾವು ಗಮನಿಸಬೇಕು. ಇನ್ನು ಎರಡನೇದು ಮುಖ್ಯವಾಗಿರೋದು ಅಂದರೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಆಯಾಮಗಳು, ಪ್ರಶ್ನೆಗಳ ವಿಧಗಳ ಆಧಾರಿತ, ಪ್ರಶ್ನೆಗಳ ಕಠಿಣತಾ ಮಟ್ಟ ಅನುಗುಣವಾಗಿ ಅಂಕಗಳ ಹಂಚಿಕೆಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದರೆ ಅದರ ಪ್ರಕಾರ ಆಗ್ತದೆ. ಪ್ರಶ್ನೆ ಪತ್ರಿಕೆ ಜ್ಞಾನ ಮತ್ತು ತಿಳಿವಳಿಕೆ, ಅನ್ವಯ, ಕೌಶಲ್ಯ ಹೀಗೆ ಬೇರೆ ಬೇರೆ ಆಧಾರದಲ್ಲಿ ಉದ್ದಿಷ್ಟಗಳು ಮತ್ತು ನಿರ್ದಿಷ್ಟಗಳಿಗೆ ಅನುಸಾರವಾಗಿ ಪ್ರಶ್ನೆ ಪತ್ರಿಕೆ ತಯಾರಾಗ್ತದೆ. ಇನ್ನು ಪ್ರಶ್ನೆಗಳ ವಿಧ ಆಧಾರಿತ ಅಂತಿದೆ, ಭಾಳ ಮುಖ್ಯವಾಗಿರೋದು. ವಿಧ ಆಧಾರಿತ ಅಂದಾಗ 8 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳಲೇಬೇಕು. 1 ಅಂಕದ ಕಿರು ಉತ್ತರದ ಪ್ರಶ್ನೆಗಳು 8 ಪ್ರಶ್ನೆಗಳು ಬರ್ತವೆ, ಅವುಗಳನ್ನು ಕೂಡ ಕೇಳಬೇಕು. 2 ಅಂಕದ ಕಿರು ಉತ್ತರದ ಪ್ರಶ್ನೆಗಳು ಇರ್ತವೆ. ಇನ್ನು ದೀರ್ಘ ಉತ್ತರದಲ್ಲಿ 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳು. ಕಳೆದ ಸಾಲಿನಲ್ಲಿ ಏನು ಪ್ಯಾಟರ್ನ್ ಇತ್ತು ಅದೇ ಪ್ಯಾಟರ್ನ್ ಆಧಾರದ ಮೇಲೆ ಈ ಸಾಲಿನೂ ಕೂಡ ಪ್ರಶ್ನೆ ಪತ್ರಿಕೆ ಬರ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲೀಷ್ನ 2 ಮಾಧ್ಯಮಗಳಲ್ಲೂ ಪ್ರಶ್ನೆ ಪತ್ರಿಕೆ ರಚನೆ ಆಗ್ತದೆ ಅಂತ ಹೇಳಿದ್ದಾರೆ. ಅದು ಸಾಮಾನ್ಯವಾಗಿ ನಡೀತಕ್ಕಂಥ ಸಂಗತಿ. ಅಧ್ಯಾಯವಾರು ಕಲಿಕಾ ಫಲಗಳು ಇರುವಂತೆ ಪ್ರಶ್ನೆಗಳನ್ನು ರೂಪಿಸಬೇಕು. ಅಧ್ಯಾಯವಾರು ಪ್ರಶ್ನೆಗಳ ಸ್ಥಾನವು ಗಣನೆಗೆ ಬರುವುದಿಲ್ಲ. ಅಂದರೆ ಯಾವುದೇ ಘಟಕದಿಂದ ಪ್ರಶ್ನೆಗಳನ್ನು ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾಗ ಅವು ನಿಮ್ಮ ಪರಿಕಲ್ಪನೆಯನ್ನು ಪರೀಕ್ಷಿಸುವಂತಿರ್ತವೆ. ಆ ಪರಿಕಲ್ಪನೆಗಳು ನಿಮ್ಮಲ್ಲಿ ಸಾಧನೆಯಾಗಿದೆಯೇ, ಆ ಸಾಮರ್ಥ್ಯಗಳು ನಿಮಗೆ ಬಂದಿದೆ ಎಂಬುದನ್ನು ಪರೀಕ್ಷಿಸ್ತಕ್ಕಂಥ ಪ್ರಶ್ನೆಗಳೇ ಹೊಂದಿರ್ತವೆ ಹೊರತು ಈ ಅಧ್ಯಾಯದಲ್ಲಿ ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಈ ಘಟಕದಲ್ಲಿ ಇಷ್ಟು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂದರೆ ಅದು ಗೌಣವಾಗ್ತದೆ ಆ ವಿಷಯ ಎಂಬುದನ್ನು ತಾವು ಗಮನಿಸಬೇಕು. ಇನ್ನು ಪಠ್ಯಪುಸ್ತಕದಲ್ಲಿ ಚರ್ಚಿಸಲಾದ ಪರಿಕಲ್ಪನೆಗಳು ಮತ್ತು ಅಭ್ಯಾಸದ ಆಧಾರದ ಮೇಲೆ ಮಾತ್ರ ಸಮಸ್ಯೆಗಳನ್ನು ಕೇಳಬಹುದು. ಇದು ಭಾಳ ಮುಖ್ಯ. ಈಗಾಗಲೇ ತಾವು ಘಟಕದಲ್ಲಿ ಏನೆಲ್ಲ ವಿವಿಧ ಘಟಕಗಳಿಗೆ ಸಂಬಂಧಪಟ್ಟಂತೆ ಸಾಮರ್ಥ್ಯಗಳಿದ್ದಾವೆ, ಪರಿಕಲ್ಪನೆಗಳಿದ್ದಾವೆ, ಅವುಗಳನ್ನು ಕಲ್ತಿದ್ದೀರಿ. ಅವುಗಳ ಆಧಾರದ ಮೇಲೆ ಸಮಸ್ಯೆಗಳನ್ನು ಮಾತ್ರ ಕೇಳ್ತಾರೆ ಹೊರತು ಐಚ್ಛಿಕ ಬೇರೆ ಬೇರೆ ಪರಿಕಲ್ಪನೆಗಳನ್ನು ಕೇಳಿಕೊಂಡು ಐಚ್ಛಿಕ ಪರಿಕಲ್ಪನೆಗಳ ಆಧಾರದಲ್ಲಿ ಪ್ರಶ್ನೆಗಳನ್ನು ಈ ಸಾಲಿನ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಖಂಡಿತ ನೀಡೋದಿಲ್ಲ. ಗಮನಿಸಿ, ಇಲ್ಲಿ ಪರಿಕಲ್ಪನೆಗಳು ಅಂತಂದಾಗ ಎಲ್ಲ ರೀತಿಯ ಸಾಮಾನ್ಯ ಮೂಲಭೂತ ಪರಿಕಲ್ಪನೆಗಳಿಂದ ಹಿಡಿದು ಅದರ ಅತಿ ಹೆಚ್ಚಿನ ಪರಿಕಲ್ಪನೆ ಅಂದರೆ HOT ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ಕರಿತೀವಿ. ಆ ರೀತಿಯ ಪರಿಕಲ್ಪನೆಗಳು ಕೂಡ ಘಟಕಕ್ಕೆ ಬರ್ತವೆ. ಈ ಸಾಲಿನ ಅನ್ವಯದ ಪ್ರಶ್ನೆಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ತಾವು ಗಮನಿಸಲೇಬೇಕು. ನಿಮ್ಮ ಸಾಮರ್ಥ್ಯವನ್ನು ಆಧರಿಸಿ, ಸಾಮರ್ಥ್ಯವನ್ನು ಬಳಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಸಮಸ್ಯೆಗಳನ್ನು ನೀಡ್ತಾರೆ. ಇದು ಅನ್ವಯದ ಸಮಸ್ಯೆಗಳು. ಸೊ ಅನ್ವಯದ ಸಮಸ್ಯೆಗಳು ಅಂದಾಗ ನಿಮ್ಮ ಮೂಲ ಪರಿಕಲ್ಪನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ಮರಣೆ ಮಾಡಿಕೊಂಡು ಅವುಗಳನ್ನು ತಿಳುವಳಿಕೆ ಮಾಡಿಕೊಂಡು ಅದರಿಂದ ಹೇಗೆ ಸಮಸ್ಯೆ ಬಿಡಿಸ್ಲಿಕ್ಕೆ ಅನ್ವಯಿಸಬೇಕು ಅಂತಕ್ಕಂಥ ಪ್ರೌಢಿಮೆ ಕೂಡ ನಿಮ್ಮಲ್ಲಿರಬೇಕು. ಅಂಥ ಅನ್ವಯದ ಸಮಸ್ಯೆಗಳು ಕೂಡ ಈ ಸಾಲಿನಲ್ಲಿ ಕೇಳೋರಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆಯು ನಿಗದಿತ ಪಠ್ಯವಸ್ತುವಿನ ಚೌಕಟ್ಟಿನೊಳಗೆ ಇರ್ತದೆ. ಇದು ಕಡ್ಡಾಯವಾಗಿ ಪುಸ್ತಕದ ಒಳಗಡೆ ಇರತಕ್ಕಂಥ ಏನೆಲ್ಲ ಪಠ್ಯವಸ್ತು ಇದ್ದಾವೆ ಅದರ ಹೊರತುಪಡಿಸಿ ನಿಮಗೆ ಯಾವುದೋ ಪ್ರಶ್ನೆಗಳನ್ನು ಅಲ್ಲಿ ಕೇಳೋದಿಲ್ಲ. ಪ್ರಶ್ನೆಗಳು ನೇರವಾಗಿ ಮತ್ತು
ಸ್ಪಷ್ಟವಾಗಿ ಅಂತೂ ಖಂಡಿತವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಇನ್ನು ಜೋಡಿ ರೇಖಾತ್ಮಕ ಸಮೀಕರಣ ಪ್ರಶ್ನೆಗಳಿಗೆ 4 ಅಂಕದ ಒಂದು ಗ್ರಾಫ್ ಕಡ್ಡಾಯವಾಗಿ ಬರೋ ಪ್ರಶ್ನೆ ಇರುತ್ತದೆ. ಅದಕ್ಕೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಸೂಚನೆಗಳನ್ನು ಆ ಗ್ರಾಫ್ಗೆ ನೀಡಿರ್ತಾರೆ, ಅದಂತೂ ಕಡ್ಡಾಯವಾಗಿರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಒಮ್ಮೆ ಕೇಳಿರ್ತಕ್ಕಂಥ ಪರಿಕಲ್ಪನೆಗಳು ಮತ್ತು ಪುನಃ ರಿಪೀಟ್ ಆಗೋದಿಲ್ಲ, ಚಾನ್ಸಸ್ ಇಲ್ಲ. ಉದಾಹರಣೆ ನಾನು ಹೇಳೋದಾದರೆ, ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯಲ್ಲಿ ಯಾವುದೋ ಒಂದು ಸಂಖ್ಯಾ ಶ್ರೇಣಿಯನ್ನು ಕೊಟ್ಟು ಅದರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಮುಂದಿನ ಹಂತಕ್ಕೆ ಅದನ್ನು ಅನ್ವಯಿಸಿ ಹೇಳೋದಾದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತ ಕಂಡುಹಿಡಿಯಿರಿ ಕೇಳ್ಬೋದು. ಸಮಾಂತರ ಶ್ರೇಣಿಯ ಪೂರ್ವ ಎಲ್ಲ ಜ್ಞಾನವನ್ನು ಬಳಸಿಕೊಂಡು ಅನ್ವಯದ ಸಮಸ್ಯೆಗಳನ್ನು ಕೇಳಬಹುದು. ಪರಿಕಲ್ಪನೆಗಳ ಬೇರೆಗಳ ಆಧಾರದಲ್ಲಿ ಒಂದು ಘಟಕದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿಯ ಆ ಪ್ರಶ್ನೆಗಳು ಕೂಡ ಬರ್ತವೆ. ಇನ್ನು ಪ್ರಶ್ನೆ ಪತ್ರಿಕೆಯ ವಿವಿಧ ಹಂತಗಳಲ್ಲಿ ತಯಾರಿಸಬೇಕಾದಾಗ ನೀವು ಬಿಡಿಸ್ತಕ್ಕಂಥ ಸಮಯವನ್ನು ಹೇಗೆ ಸಮಯ ಪಾಲನೆ ಮಾಡ್ಬೋದು, 1 ಅಂಕಗಳಿಗೆ ಏನೆಲ್ಲ ಟೈಮ್ ತೊಗೊಳ್ತೀರಿ, 2 ಅಂಕಗಳಿಗೆ ಏನು ಟೈಮು, 3 ಅಂಕಗಳಿಗೆ, 4 ಅಂಕಗಳಿಗೆ, 5 ಅಂಕಗಳಿಗೆ, ಒಟ್ಟಾರೆ ಒಂದು ಸೈಕಾಲಜಿಕಲಿ ಎಷ್ಟು ನೀವು ವೇಳೆ ಬೇಕಾಗ್ತದೆ ಎಂಬುದರ ಆಧಾರದಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ರೂಪುಗೊಳ್ಳುತ್ತದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. 38 ಪ್ರಶ್ನೆಗಳನ್ನು ಯಾವ ನಿಗದಿತ ಕಾಲಾವಧಿಗಳಲ್ಲಿ ತಾವು ಬಿಡಿಸ್ಬೋದು ಎಂಬುದನ್ನು ಪ್ರತಿ ಪ್ರಶ್ನೆಯ ವಿಧಗಳಿಗೆ ಅನುಸಾರವಾಗಿ ಎಷ್ಟೆಷ್ಟು ಸಮಯವನ್ನು ನಿರ್ಧಾರ ಮಾಡಿ ಬಿಡಿಸ್ಬೋದು ಎಂಬುದನ್ನು ಕೂಡ ನಾನು ಹೇಳ್ತೇನೆ. ಸೊ ಇದಿಷ್ಟು ಈ ಸಾಲಿನ ಪ್ರಶ್ನೆ ಪತ್ರಿಕೆ ಹೇಗಿರ್ತಾರೆ ಅನ್ನೋದಕ್ಕೆ ನಾನು ಎಕ್ಸ್ಪ್ಲನೇಷನ್. ಇನ್ನು ಘಟಕವಾರು ಅಂಕಗಳ ಹಂಚಿಕೆ ಅಂತ ಹೇಳಿದೆ, ನಾನು ಮೊದಲೇ ಹೇಳಿದೆ. ಸೊ SSLC ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಘಟಕವಾರು ಅಂಕಗಳ ಹಂಚಿಕೆ ಹೇಗಿರ್ತದೆ ಎಂಬುದನ್ನು ನಾನು ಹೇಳ್ತಾ ಇದ್ದೀನಿ. ಈಗ 3ನೇ ಅಂಶಕ್ಕೆ ಬರ್ತಿದ್ದೀನಿ ವಿಡಿಯೋದ. ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ 2 ಅಂಕ ಪ್ಲಸ್ 3 ಅಂಕ ಒಟ್ಟು 5 ಅಂಕಗಳು ಬರ್ತವೆ. ಇದರಲ್ಲಿ ನಿಗದಿಪಡಿಸಿರೋದ ಅಂಕಗಳು 5, 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಗಳು ಅಂಥೇಳಿ ಬೋರ್ಡಿನವರು ನೀಡಿರತಕ್ಕಂಥ ನಿರ್ದೇಶನಗಳ ಅನ್ವಯದ ಆಧಾರದ ಮೇಲೆ, ಅದರ ಆದೇಶದ ಮೇಲೇ ನಾನು ಇಲ್ಲಿ ಹೇಳ್ತಕ್ಕಂಥದ್ದು. ವಾಸ್ತವ ಸಂಖ್ಯೆಗಳ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಒಟ್ಟು 5 ಅಂಕಗಳಿಗೆ ಬರ್ತದೆ. ಇನ್ನು ಎರಡನೇದು ಬೀಜಗಣಿತದ ಥೀಮ್ನಲ್ಲಿ ಬಹುಪದೋಕ್ತಿಗಳು. ಇದರ ಈ ಪಾಠದಲ್ಲಿ 1 + 1 + 3 ಅಂದರೆ 1 ಅಂಕ 1 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳು 5 ಅಂಕಕ್ಕೆ ಕೇಳ್ತಾರೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಜೋಡಿ ಸಮೀಕರಣಗಳಿಗೆ 1 + 1 + 2 + 4 ಬರ್ತದೆ. ಸೊ ಇದರಲ್ಲಿ 4 ಅಂಕದ ಗ್ರಾಫ್ ಕಡ್ಡಾಯವಾಗಿರುತ್ತೆ. ಇದು 8 ಅಂಕಗಳಿಗಿರ್ತದೆ. ವರ್ಗ ಸಮೀಕರಣಗಳು ಪಾಠ 7 ಅಂಕಗಳಿಗೆ ನಿಗದಿ ಮಾಡಿದ್ದಾರೆ. 1 + 1 + 2 + 3 ಇದೆ. 1 ಅಂಕ 1 ಅಂಕ 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳು ವರ್ಗ ಸಮೀಕರಣಗಳ ಪಾಠಕ್ಕೆ ಬರ್ತದೆ. ಇನ್ನು ಸಮಾಂತರ ಶ್ರೇಣಿಗಳ ಪಾಠ 7 ಅಂಕಗಳಿಗೆ ನಿಗದಿಪಡಿಸಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಅನ್ವಯದ ಪ್ರಶ್ನೆಗಳು ಇಲ್ಲಿ ಬರ್ತದೆ. ಇನ್ನು ತ್ರಿಭುಜಗಳು ರೇಖಾಗಣಿತದ ಥೀಮ್ಗೆ ಬಂದಾಗ ನಾವು ತ್ರಿಭುಜಗಳು ಮತ್ತು ವೃತ್ತಗಳು 2 ಪಾಠಗಳು ಇದರಲ್ಲಿ ಬರ್ತದೆ. ತ್ರಿಭುಜಗಳು 1 + 2 + 3 + 4 ಇದೆ 10 ಅಂಕಗಳಿಗೆ. ವೃತ್ತಗಳು 1 + 3 ಇದೆ 4 ಅಂಕಗಳಿಗೆ. ಒಟ್ಟಾರೆ 14 ಅಂಕಗಳಿಗೆ ಅದನ್ನು ಕೇಳ್ತಾರೆ. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ 1 + 2 + 3 ಮಾರ್ಕ್ಸು, ಟೋಟಲ್ 6 ಅಂಕಗಳಿಗೆ ಈ ಘಟಕದಲ್ಲಿ ಪ್ರಶ್ನೆಗಳು ಬರ್ತವೆ ಅಂಕಗಳಿಗೆ. ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಅನ್ವಯಗಳು, ಈ 2 ಘಟಕಗಳಿಗೆ ತ್ರಿಕೋನಮಿತಿ ಥೀಮ್ಗೆ ಸಂಬಂಧಪಟ್ಟಂತೆ 1 + 2 + 3 ಒಟ್ಟಾರೆ 6 ಅಂಕಗಳು ತ್ರಿಕೋನಮಿತಿಯ ಪ್ರಸ್ತಾವನೆಯಿಂದ ಕೇಳ್ತಾರೆ. ತ್ರಿಕೋನಮಿತಿಯ ಅನ್ವಯಗಳಿಂದ 4 ಅಂಕದ ಪ್ರಶ್ನೆ ಕೇಳ್ತಾರೆ. ಅಂದರೆ ಒಂದು ಪ್ರಶ್ನೆ ಮಾತ್ರ ಈ ಘಟಕದಿಂದ ನಾವು ಎಕ್ಸ್ಪೆಕ್ಟನ್ನು ಮಾಡಬಹುದು. ಸೊ ಇದು ಟೋಟಲಿ ತ್ರಿಕೋನಮಿತಿಯ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಿ ಮಾಡ್ತಕ್ಕಂಥದ್ದು. ಇನ್ನು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. ಸಂಖ್ಯಾಶಾಸ್ತ್ರ 1 + 3 ಇದೆ, 1 ಅಂಕ ಪ್ಲಸ್ 3 ಅಂಕ, ಒಟ್ಟಾರೆ 4 ಅಂಕಗಳು ಅಂತೇಳಿ ನಿಗದಿಪಡಿಸಿದ್ದಾರೆ. ಸಂಭವನೀಯತೆ 1 + 1 + 2 ಇದೆ. ಸೊ ಇದು ಒಟ್ಟಾರೆ 4 ಅಂಕಗಳಿಗೆ ಸಂಬಂಧಪಟ್ಟಂಥದ್ದು, ಟೋಟಲು 8 ಅಂಕಗಳಿಗೆ ಬರ್ತದೆ. ಇನ್ನು ಕೊನೆಯದಾಗಿ ಮೇಲ್ಮೈ ವಿಸ್ತೀರ್ಣಗಳು, ಘನಫಲಗಳು ಈ ಘಟಕಕ್ಕೆ ಸಂಬಂಧಪಟ್ಟಂತೆ 1 + 1 + 5 ಮೇಲ್ಮೈ ವಿಸ್ತೀರ್ಣ ಘನಫಲ ಒಟ್ಟು 7 ಅಂಕಗಳಿಗೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 3 ಅಂಕಗಳಿಗೆ ಮತ್ತು 3 ಅಂಕಗಳಿಗೆ ನಿಗದಿ ಮಾಡಲಾಗಿದೆ. ಒಟ್ಟಾರೆ ಈ 10 ಅಂಕಗಳಿಗೆ ಈ ಕೊನೆಯ ಥೀಮನ್ನು ನಿಗದಿಪಡಿಸಲಾಗಿದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳ ಗಮನಿಸಿ, ನಿಮಗೆ ವಿಷಯ ಇಷ್ಟ ಆಯ್ತು ಅಂಥೇಳಿ ನಾನು ಭಾವಿಸ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ವ್ಯಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮುಂದಿನ ಅತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡುವನಿದ್ದೇನೆ. ಮಾಹಿತಿಗಳನ್ನು ಕೂಡ ತಮಗೆ ನೀಡ್ತೇನೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.
ಮತ್ತು ಗಣಿತವನ್ನು ಅತ್ಯಂತ ಸಂತೋಷದಿಂದ ಕಲಿಯಿರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.